ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು 24 ಗಂಟೆಗಳ ಕಾಲ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರಸಾರವನ್ನು ಮಾಡುತ್ತಿದೆ. ತದಂಗವಾಗಿ ಭಗವದ್ಗೀತಾ ಪಾರಾಯಣ ಪ್ರವಚನ ಕಾರ್ಯಕ್ರಮ ಅತ್ಯದ್ಭುತವಾಗಿ ಪ್ರತಿ ಮನೆಯಲ್ಲೂ ಕೂಡ ಆ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ನಾವು ಕೇಳಿ ಕೃತಾರ್ಥರಾಗಬೇಕು ಎಂಬ ಉದ್ದೇಶದಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯೊಂದು ಮಹತ್ ಪ್ರಯತ್ನವನ್ನು ಮಾಡಿ ನಮ್ಮೆಲ್ಲರೂ ಕೂಡ ಕೊಡುಗೆಯನ್ನು ನೀಡಿದೆ. ಶ್ರೀ ಗುರು ಪ್ರಾರ್ಥನೆಯಿಂದ ನಾವು ಇವತ್ತು ಪ್ರಾರಂಭ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಈಗ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ನವಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಂ ಶ್ರವಣಂ ಚ ಕರಿಷ್ಯಾಮಹೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ
ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಇಷ್ಟೊತ್ತು ನಾವು ಶ್ರೀಕೃಷ್ಣ ಪರಮಾತ್ಮರ ಭಗವದ್ಗೀತೆಯ ಶ್ರೀ ವೇದವ್ಯಾಸರ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ಈಗ ಭಗವದ್ಗೀತಾ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ ಒಂದು ಅಧ್ಯಾಯದ ಶ್ಲೋಕಗಳ ಪಾರಾಯಣ ಮಾಡೋಕ್ಕೆ ಮುಂಚೆ ಪ್ರವಚನ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರುವಂತಹ ನಮ್ಮ ಆಚಾರ್ಯರು ಬಂದಿದ್ದಾರೆ. ಅವರು ಈಗ ಸುಲಭವಾಗಿ ಸರಳವಾಗಿ ಅದ್ಭುತವಾಗಿ ಪ್ರವಚನವನ್ನು ಶ್ರೀಕೃಷ್ಣ ಪರಮಾತ್ಮ ಯಾವ ಸಂದೇಶವನ್ನು ನಮ್ಮೆಲ್ಲರಿಗೂ ಕೂಡ ನೀಡಿದ್ದಾರೆ ಅದನ್ನು ಗುರುಗಳ ಆಚಾರ್ಯ ಮುಖಾಂತರವಾಗಿ ನಾವೆಲ್ಲರೂ ಕೂಡ ತಿಳ್ಕೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ ಅಂತ ಹೇಳಿ ಈಗ ಆಚಾರ್ಯರ ಪ್ರವಚನವನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಸಾವಧಾನವಾಗಿ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಶ್ರೀನಿವಾಸಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಹ್ಯತೆ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಶ್ರೀಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಹರಯೇ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ ಚಕ್ರವರ್ತಿನಂ. ಶ್ರೀವೆಂಕಟಲಸಚ್ಛೈಲವಾಸೀ ದಾಸೀಕೃತಾಮರಃ ಛಾಯಯಾ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ಭಗವಂತನಾದ ಶ್ರೀನಿವಾಸನ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೀಮದ್ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೇವೆ. ಭಗವದ್ಗೀತೆಯ ಶ್ಲೋಕಗಳ ಪಠನವನ್ನು ನಡೆಸಿದ್ದೇವೆ. ಅನಂತರದಲ್ಲಿ ಇವತ್ತಿನ ದಿನ ಮತ್ತೆ 9ನೇ ಅಧ್ಯಾಯದ ಭಗವದ್ಗೀತೆಯ ನಾವು 16ನೆಯ ಶ್ಲೋಕದ ವ್ಯಾಖ್ಯಾನವನ್ನು ಇವತ್ತು ನಡೆಸ್ತಾ ಇದ್ದೇವೆ. ಜ್ಞಾನದ ಬಗ್ಗೆ ವಿಶೇಷವಾದ ವಿಚಾರಗಳನ್ನು ಇಲ್ಲಿಯವರೆಗೆ ಇಷ್ಟು ಶ್ಲೋಕದವರೆಗೆ 15 ಶ್ಲೋಕಗಳವರೆಗೆ ಜ್ಞಾನದ ಬಗ್ಗೆ ವಿಶೇಷವಾದ ವಿಚಾರವನ್ನೆಲ್ಲ ತಿಳಿಸಿಯಾಯಿತು. ಈಗ 16ನೇ ಶ್ಲೋಕದಿಂದ ಭಗವಂತ ತಿಳಿಸ್ತಾ ಇದ್ದಾನೆ, ನಾನೀಗ ವಿಜ್ಞಾನದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಜ್ಞಾತವ್ಯವಾದ ವಿಚಾರಗಳನ್ನು ಒಳಗೊಂಡಂಥ ಜ್ಞಾನ ಅದು. ಆದ್ದರಿಂದಲೇ ಅದು ವಿಜ್ಞಾನ. ಅದು ಇಲ್ಲಿಯ ತನಕ ಜ್ಞಾನವನ್ನು ನೀಡಿದೆ, ವಿಜ್ಞಾನವನ್ನು ಈಗ ನೀಡುತ್ತೇನೆ. ಈ ಜ್ಞಾನ ಮತ್ತು ಯಾವತ್ತು ವಿಜ್ಞಾನದಿಂದ ಸಹಿತವಾಗತ್ತೆ ಆವಾಗ ಅಂಥ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಪಡೆದುಕೊಂಡಂಥ ವ್ಯಕ್ತಿ ಈ ಅಶುಭವಾದ ಸಂಸಾರವನ್ನು ದಾಟಿಕೊಂಡು ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಕೃಷ್ಣ ಹೇಳಿದ್ದು. ಏನು ವಿಜ್ಞಾನ ಅಂದರೆ ಏನೀಗ? ಹಾಗಾದರೆ ವಿಜ್ಞಾನ ಅಂದರೆ ಭಗವಂತನ ಬಗ್ಗೆ ವಿಶೇಷವಾದ ಜ್ಞಾನ, ಅದೇ ವಿಜ್ಞಾನ. ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾದಂಥ ವಿಚಾರಗಳು
ಯಾಕೆಂದರೆ ಇಡೀ ಭಗವಂತ ತಾನು ಮಯಾ ತದಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಅಂತ ತಿಳಿಸ್ದ. ಆರಂಭದಲ್ಲಿ ಜ್ಞಾನವನ್ನು ನಾನೆಲ್ಲ ಕಡೆ ವ್ಯಾಪಿಸಿದ್ದೇನೆ, ನಾನೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನಗಳನ್ನು ಬಂದ ಮೋಕ್ಷಗಳನ್ನು ನೀಡುವವನು ನಾನೇ, ಇದೆಲ್ಲವನ್ನು ತಿಳಿಸಿದ್ನಲ್ಲ. ಅಲ್ಲಿ ನಾನು ಎಲ್ಲ ಕಡೆ ವ್ಯಾಪಿಸಿದ್ದೇನೆ, ಎಲ್ಲವೂ ಒಂದು ದೃಷ್ಟಿಯಿಂದ ನಾನೇ ಅಂದಾಗ ಅದು ಏನು ಅಂತ ನಮಗೆ ಸ್ಪಷ್ಟವಾಗಿರೋಲ್ಲ. ಅದಕ್ಕೋಸ್ಕರ ಕೃಷ್ಣ ಈಗ ವಿಶೇಷವಾದ ಜ್ಞಾನ ವಿಜ್ಞಾನವನ್ನು ತಿಳಿಸ್ತೀನಿ ಅಂತ ಈಗ ತಾನು ಹೇಳೋದಕ್ಕೆ ಹೊರಟಿದ್ದಾನೆ. ಹಿಂದೆ ಭಗವಂತ ಜ್ಞಾನವನ್ನು ತಿಳಿಸಿ ಅದನ್ನು ಕಡೆ ಮಾಡುವ ಸಂದರ್ಭದಲ್ಲಿ ಆತ ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಈ ಶ್ಲೋಕದ ವ್ಯಾಖ್ಯಾನವನ್ನು ನಿನ್ನೆ ದಿನ ನೋಡಿದ್ವಿ ನಾವು. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಅಂಥೇಳಿ ಭಗವಂತನನ್ನು ಜ್ಞಾನಯಜ್ಞದಿಂದ ಉಪಾಸನೆಯನ್ನು ಮಾಡ್ತಾರೆ ಅಂತ ಹೇಳಿದ್ದ. ಆ ನಂತರದಲ್ಲಿ ಹಿಂದೆಯೇ ತಿಳಿಸಿದಂತೆ 4ನೇ ಅಧ್ಯಾಯದಲ್ಲಿ ತಿಳಿಸಿದಂತೆ ದೈವಮೇವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವ ಉಪಜಿಹ್ವತಿ ಇತ್ಯಾದಿಗಳನ್ನು ನಾವು 4ನೇ ಅಧ್ಯಾಯದಲ್ಲಿ ಬೇರೆ ಹೇಳಿದ್ವಿ. ದ್ರವ್ಯಯಜ್ಞ ಸ್ತಪೋಯಜ್ಞ ಯೋಗಯಜ್ಞಸ್ತದಾಪರೆ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯಥಯ ಸಂಶಿತವ್ರತಾ ಅನ್ನೋಲ್ಲೂ ಕೂಡ ಮತ್ತೆ ಯಜ್ಞಗಳ ಬಗ್ಗೆ ವಿಚಾರವನ್ನೆಲ್ಲ ಹೇಳಿತ್ತು. ಇದನ್ನೆಲ್ಲ ಹೇಳಿ ಈಗ ಮುಗಿಸಿ ಈಗ ಮುಂದೆ ವಿಶೇಷವಾದ ಜ್ಞಾನವನ್ನು ಹೇಳ್ತೀನಿ ಅಂತ ಭಗವಂತ ಹೊರಟಿರೋದ್ರಿಂದ ಈಗ ಭಗವಂತ ಅರ್ಜುನನ ನೆಪ ಮಾಡಿಕೊಂಡು ನಮಗೆ ತಿಳಿಸ್ತಾ ಇದ್ದಾನೆ. ಅಹಂಕರ್ತುರಹಂ ಯಜ್ಞ ಸ್ವದಾಹಮಹಮೌಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಮಗ್ನಿ ಅಹಂ ಹುತಂ ಅಂದ. ಅಹಂಕರ್ತು ಅಹಂ ಯಜ್ಞ ಅಹಂ ಸ್ವಧಾ ಅಹಂ ಔಷಧಂ ಮಂತ್ರ ಅಹಂ ಅಹಮೇವ ಆಜ್ಯಂ ಅಹಂ ಅಗ್ನಿ ಅಹಂ ಹುತಂ. ಇದನ್ನು ನೀನು ವಿಶೇಷವಾಗಿ ತಿಳ್ಕೊಳ್ಬೇಕಾದದ್ದು. ಇದೆಲ್ಲವೂ ನಾನೇ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಎಲ್ಲವೂ ನಾನೇ. ಇದು ಕೃತು ಅದು ನಾನೇನೇ, ಯಜ್ಞ ಅದು ನಾನೇ ಅಂತ ಕೃಷ್ಣ ಹೇಳ್ದ. ಅಹಂಕೃತು ಅಹಂ ಯಜ್ಞ ಅಂತ ಇದನ್ನೆಲ್ಲ ಹೇಳ್ಕೊಂಡು ಬಂದ. ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುಗಳು ಭಗವಂತನೇ. ಯಾವ್ಯಾವುದು ಪರ್ವತ ಅದು ಭಗವಂತನೇ, ನದಿಗಳು ಭಗವಂತನೇ, ಎಲ್ಲ ವಸ್ತುಗಳು ಭಗವಂತನೇ. ಅರ್ಥಾತ್ ಭಗವಂತನ ಜೊತೆಗೆ ಅಭೇದವನ್ನು ತಿಳಿಸಿದಂತೆ ಕಾಣುತ್ತೆ. ಆದರೆ ಜಡವಾದ ವಸ್ತುಗಳೇ ಭಗವಂತನಲ್ಲ. ಆದ್ದರಿಂದ ಪಂಚಭೇದಗಳನ್ನು ಮಾಧ್ವಮತಾನುಯಾಯಿಗಳು ಸ್ವೀಕಾರವನ್ನು ಮಾಡ್ತಾರೆ. ಜೀವ ಭೇದ, ಜೀವ ಜಡ ಭೇದ, ಜಡ ಭೇದ, ಜೀವ ಪರಮಾತ್ಮ ಭೇದ, ಜಡ ಪರಮಾತ್ಮ ಭೇದ ಅಂತ ಭೇದಗಳನ್ನು ಸ್ವೀಕಾರ ಮಾಡ್ತಾರೆ. ಆ ಭೇದಗಳು ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇರೋದು ನಿಜ. ಆದ್ದರಿಂದ ಈ ಸಂದರ್ಭದಲ್ಲಿ ಕೃಷ್ಣ ನಾನೇ ನದಿ, ನಾನೇ ಪರ್ವತ ಅಂತ ಪ್ರತಿಯೊಂದು ಯಾವ್ಯಾವುದು ನಮ್ಮ ಕಣ್ಣಿಗೆ ಇವತ್ತು ಬೀಳ್ತಾ ಇದೆಯೋ ವಸ್ತುಗಳು, ಆ ಎಲ್ಲ ವಸ್ತುಗಳನ್ನು ಅದು ನಾನು 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 ಅಂತ ಭಗವಂತ ಹೇಳ್ತಾ ಹೋಗ್ಬೋದು. ಅದು ತಪ್ಪಿಲ್ಲ. ಅಂದರೆ ಆ ವಸ್ತುಗಳಿಗೂ ಭಗವಂತನಿಗೂ ಅಭೇದದಂತೆ ಕಂಡು ಬರುತ್ತೆ ಅಷ್ಟೇ ನಿಜ. ಆದರೆ ಅಭೇದ ಇಲ್ಲ. ಭಗವಂತ ಹೇಳ್ತಾ ಇರೋದು ಆ ವಸ್ತುಗಳ ಒಳಗಡೆ ಇರುವವನು ನಾನು, ಅವು ವಸ್ತುಗಳನ್ನು ನಿಯಾಮಕನು ನಾನೇ ಅವುಗಳಿಗೆ ಶಕ್ತಿಯನ್ನು ಕೊಟ್ಟು ಅವುಗಳಿಂದ ಕ್ರಿಯೆಗಳನ್ನು ಮಾಡಿಸುವವನು ನಾನು ಅಂತ. ಜಡವಾಗಿದ್ದರೆ ಅದರಲ್ಲಿ ಗತ್ಯಾದಿ ಕ್ರಿಯೆಗಳನ್ನು ಮಾಡಿಸ್ತಾನೆ. ಚೇತನವಾದ ವಸ್ತುಗಳಾಗಿದ್ದರೆ ಆ ಚೇತನದಾದ ಜೀವರಿದ್ದಾರೀಗ ಅವರು ಚೇತನರು, ಅವರ ಒಳಗಡೆಯೂ ಕೂತು ಅವರಿಗೆ ನಿಯಾಮಕನಾಗಿ ಅವರಿಂದ ಎಲ್ಲ ಶಕ್ತಿಯನ್ನು ಕೊಟ್ಟು ಕೆಲಸ ಮಾಡಿಸುವವನು ಭಗವಂತನೇ. ಆದ್ದರಿಂದ ನಾನೇ ಅವನು ಅಂತ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂತ ಭಾವಿಸ್ಕೊಳ್ಬೇಕು ಹೊರತು ಸಂಪೂರ್ಣವಾಗಿ ಭಗವಂತ
ಚೈತನ್ಯಮಯವಾದ ವಸ್ತುಗಳ ಜೊತೆ ಜಡಾತ್ಮಕವಾದ ವಸ್ತುಗಳ ಜೊತೆ ನಾನೇನೆ ಅಂತ ಪೂರ್ಣವಾಗಿ ಅಭೇದವನ್ನು ಹೇಳ್ತಾ ಇದ್ದಾನೆ ಅಂತ ಭಾವಿಸಬಾರದು. ಯಾಕೆಂದರೆ ಎಲ್ಲವೂ ನಾನೇ ಅಂತ ಹೇಳೋಗಿದ್ದರೆ ಆಗೋಗ್ತಿತ್ತು. ಪ್ರತ್ಯೇಕವಾಗಿ ಒಂದೊಂದು ವಸ್ತುಗಳನ್ನು ಉಲ್ಲೇಖ ಮಾಡಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಅದು ವಿಶೇಷವಾದ ನಮ್ಮ ಜ್ಞಾನ ಬರಬೇಕು ಅಂತ ಅದರ ಒಳಗಡೆ ಇದ್ದು ಭಗವಂತ ಆ ಹೆಸರಿನಿಂದ ಕರೆಸಿಕೊಂಡಿದ್ಯಾತಕ್ಕೆ ಅದನ್ನು ಕೂಡ ಭಗವಂತ ಸ್ಪಷ್ಟಪಡಿಸಬೇಕಾಗಿದೆ. ಆದ್ದರಿಂದ ಭಗವಂತ ಅಹಂಕರ್ತುಹು ಅಹಂ ಯಜ್ಞಃ ಸ್ವದಾ ಅಹಮೌಷಧಂ ಮಂತ್ರ ಅಹಮೇವ ಆಜ್ಯಂ ಅಹಂ ಅಗ್ನಿ ಅಹಂ ಹುತಂ ಅಂತ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಭಗವಂತ ಎಲ್ಲವೂ ನಾನೇ ಅಂತ ತಿಳಿಸ್ತಾ ಇದ್ದಾನೆ. ಇದನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾವುದಕ್ಕೋಸ್ಕರ ಭಗವಂತ? ಈಗ ಬೇರೆ ಎಲ್ಲವನ್ನು ನೋಡಿದ ಪರ್ವತ ನಾನು, ನದಿ ನಾನು, ವೃಕ್ಷಗಳು ನಾನು, ಬಳ್ಳಿಗಳು ನಾನು, ಹಣ್ಣುಗಳು ನಾನು, ಅದನ್ನೆಲ್ಲ ಯಾಕೆ ಹೇಳಲಿಲ್ಲ ಇಲ್ಲಿಗ? ಭಗವಂತ ಈ ವಿಚಾರಗಳನ್ನೇ ಪ್ರಸ್ತುತಪಡಿಸೋದಕ್ಕೆ ಏನು ಕಾರಣ ಈಗ ಅಂದರೆ, ಇಲ್ಲಿ ತನಕ ಯಜ್ಞದ ಪ್ರಕ್ರಿಯೆ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಲಾಯಿತು. ಆದ್ದರಿಂದ ಯಜ್ಞದಲ್ಲಿ ಜ್ಞಾನಯಜ್ಞ, ಯೋಗಯಜ್ಞ, ದ್ರವ್ಯಯಜ್ಞ, ತಪೋಯಜ್ಞ ಅಂತ ಎಲ್ಲ ಯಜ್ಞದ ನಾನಾ ವಿಧವಾದ ಉಲ್ಲೇಖಗಳನ್ನು ಮಾಡಿ ಆಯಿತು. ಪ್ರಸ್ತುತವಾದದ್ದು ಯಜ್ಞದ ವಿಚಾರ. ಆದ್ದರಿಂದ ಯಜ್ಞಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಬಳಸಬಹುದಾದ ವಸ್ತುಗಳನ್ನೇನಿದೆ, ಅಲ್ಲಿ ನಮ್ಮ ಕಣ್ಣಿಗೆ ಗೋಚರಿತವಾದ ವಸ್ತುಗಳೇನಿದೆ, ಆ ವಸ್ತುಗಳನ್ನು ಸ್ವೀಕಾರ ಮಾಡಿ ಭಗವಂತ ಅದೆಲ್ಲವೂ ನಾನೇ ಅಂತ ಹೇಳಕ್ಕೆ ಹೊರಟಿದ್ದಾನೆ ಹೊರತು ನಿಜವಾಗಲೂ ಭಗವಂತ ಪರ್ವತವೂ ಹೌದು, ನದಿಯೂ ಹೌದು, ವೃಕ್ಷಗಳು ಹೌದು, ಸಸ್ಯಗಳು, ಪ್ರಾಣಿಗಳು ಎಲ್ಲವನ್ನೂ ಉಲ್ಲೇಖ ಮಾಡಿ ಹೇಳ್ಬೋದು ನಿಜ. ಆದರೆ ಹಿಂದೆ ಪ್ರಸ್ತುತವಾದದ್ದು ಏನು ಯಜ್ಞ ಇತ್ತು, ಆ ಯಜ್ಞದಲ್ಲಿ ಬಳಕೆಗೊಳ್ಳತಕ್ಕಂಥದ್ದು ಒಬ್ಬ ವ್ಯಕ್ತಿ ಮೊದಲು ದೀಕ್ಷೆಯನ್ನು ತೆಗೆದುಕೊಳ್ತಾನೆ ಯಜ್ಞಕ್ಕೆ ಕೂತ್ಕೊಳ್ಬೇಕು ಅಂತ. ಆ ದೀಕ್ಷೆಯನ್ನು ತೆಗೆದುಕೊಂಡ ನಂತರದಲ್ಲಿ ಅಲ್ಲಿ ಕಾಣುವ ವಸ್ತುಗಳು ಯಾವ್ಯಾವುದಿದೆ, ಅದರಿಂದ ಅವಭೃತದವರೆಗೆ ಇರುವಂಥ ಎಲ್ಲ ವಿಧವಾದ ಯಜ್ಞಕ್ಕೆ ಸಂಬಂಧಪಟ್ಟ ವಸ್ತುಗಳೇನಿದೆ ಅದೆಲ್ಲವೂ ನಾನೇ ಅಂತ ಅದಕ್ಕೋಸ್ಕರ ಭಗವಂತ ಈಗ ಇಲ್ಲಿ ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಇದ್ದಾನೆ ಹೊರತು ಎಲ್ಲವೂ ಭಗವಂತನೇ. ಅದು ಹೇಗೆ ಅಂತ ಇಲ್ಲಿ ನಿರೂಪಣೆಯನ್ನು ಕೃಷ್ಣ ಸ್ವತಃ ಮಾಡ್ತಾ ಇದ್ದಾನೆ. ಅಹಂಕೃತುಹು ಅಂದ, ಅಹಂ ಯಜ್ಞ, ನಾನೇ ಕ್ರತು, ನಾನೇ ಯಜ್ಞ. ನಿಜವಾಗಲೂ ಅಮರಕೋಶಕಾರರು ಅವರೆಲ್ಲ ಉಲ್ಲೇಖ ಮಾಡಬೇಕಾದರೆ ಕ್ರತು ಅಂದರು, ಯಜ್ಞ ಅಂದರು, ಅದೆರಡೂ ಕೂಡ ಸಮಾನವಾದ್ದು ಅಂಥೇಳಿ ಪರ್ಯಾಯ ಪದಗಳು ಅಂತ ಉಲ್ಲೇಖವನ್ನು ಮಾಡಿದ್ದಿದೆ ನಿಜ. ಆದ್ದರಿಂದ ಕ್ರತು ಮತ್ತು ಯಜ್ಞ ಇವುಗಳಲ್ಲಿ ಒಂದು ಸಣ್ಣ ವ್ಯತ್ಯಾಸ ಅನ್ನೋದನ್ನು ಮಾತ್ರ ನಾವು ಗಮನಿಸಬೇಕು. ಅನೇಕ ವಿಚಾರಗಳನ್ನು ಮಾಡ್ತಾರೆ, ವಿಚಾರಗಳನ್ನು ಮಾಡಿ ಕಡೆಗೆ ಹೇಳ್ತಾರೆ ಇಲ್ಲ ಅದು ಸಾಮಾನ್ಯ ವಿಶೇಷ ರೂಪವಾದದ್ದು ಅಷ್ಟೇ. ಸಾಮಾನ್ಯವಾದ ಯಜ್ಞ ಅದು ಯಜ್ಞ, ಕ್ರತು ಅಂದರೆ ಅದರಲ್ಲೇ ಸ್ವಲ್ಪ ವಿಶೇಷವಾದದ್ದು ಕ್ರತು ಅಷ್ಟೇ, ಇವುಗಳಿಗಿರುವ ವ್ಯತ್ಯಾಸ. ಆದ್ದರಿಂದ ಕೃಷ್ಣ ಹೇಳ್ದ ಅಹಂಕ್ರತುಹು ಅಂತಂದ, ಅಹಂ ಯಜ್ಞ. ಕ್ರತು ಅಂತ ಭಗವಂತ ನಾನೇ ಕ್ರತು ಅಂದ ಭಗವಂತ. ಕ್ರತು ಅಂದರೆ ಏನು, ಯಾಕೆ ಕ್ರತು ಭಗವಂತ ಅಂತಂದರೆ, ಕ್ರತು ಭಗವಂತ ಯಾಕೆ ಅಂದರೆ ಕ್ರತುಸ್ಸ ಸರ್ವಕರ್ತೃತ್ವಾತ್, ಎಲ್ಲವನ್ನು ಮಾಡುವವನು ಸರ್ವಕರ್ತ ಯಾರು ಭಗವಂತನಾದ್ದರಿಂದ ಅವನಿಗೆ ಕ್ರತು ಅಂತ ಹೆಸರು. ಸಕ್ರತುಹು ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ಸಕ್ರತುಹು ಅಂತ ಉಪನಿಷತ್ ಭಾಷ್ಯದಲ್ಲಿ ಈಶಾವಾಸ್ಯದಲ್ಲಿ ಹೇಳಬೇಕಾರೆ ಜ್ಞಾನರೂಪತ್ವಾತ್, ಭಗವಂತ ಜ್ಞಾನಸ್ವರೂಪನಾಗಿದ್ದಾನೆ, ಆದ್ದರಿಂದ ಅವನಿಗೆ ಕ್ರತು ಅಂತ ಕರೀತಾರೆ. ಅದೇ ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳಬೇಕಾದ್ರೆ ಕ್ರತುಶ್ಚ ಜ್ಞಾನರೂಪತ್ವಾತ್ ಅಂತ ಅದೇ ಉಲ್ಲೇಖವನ್ನು ಮಾಡ್ತಾರೆ. ಆದ್ದರಿಂದ ಅನೇಕ ಕಡೆಗಳಲ್ಲಿ ಹೇಳಿದಂತೆ ಕ್ರತು ಅಂದರೆ ಯಾರು ಅಂದರೆ ಭಗವಂತ, ಅವನೇ ಕ್ರತು. ಆನಂತರದಲ್ಲಿ ಯಜ್ಞ ಅಂತ ಹೇಳ್ದ. ಯಜ್ಞ ಅಂದರೆ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಉದ್ದಿಶ್ಯ ದೇವಾನ್ ದ್ರವ್ಯಾಣಂ ತ್ಯಾಗೋ ಯಜ್ಞ ಇತೀರಿತಃ ಅಂತಿದೆ. ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ಅಗ್ನಿಯಲ್ಲಿ
ನಾವು ದ್ರವ್ಯಗಳನ್ನು ತ್ಯಾಗ ಮಾಡೋದಕ್ಕೆ, ಅರ್ಥಾತ್ ಹಾಕೋದಕ್ಕೆ, ಮಂತ್ರ ಪುರಸ್ಸರವಾಗಿ ಹವಿಸ್ಸುಗಳನ್ನು ನಾವು ಹಾಕೋದಕ್ಕೇ ಯಜ್ಞ ಅಂತ ಹೆಸರು. ದೇವತೋದ್ದೇಶೇನ ದ್ರವ್ಯತ್ಯಾಗ ಯಾಗ ಅಂತಲೇ ಮೀಮಾಂಸಾ ಗ್ರಂಥದಲ್ಲೂ ಬರೆಯುವಂಥ ವಿಚಾರ. ಆದ್ದರಿಂದ ಎಲ್ಲದರಲ್ಲೂ ಕೂಡ ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ದ್ರವ್ಯಗಳನ್ನು ಹಾಕ್ತಾ ಇರ್ತಾರೆ ಅಗ್ನಿಯಲ್ಲಿ. ಅದು ಯಾಗ. ಅದು ಆದರೆ ಎಲ್ಲಿ ಯಾವ ಯಾಗ ನಡೀತಾ ಇದೆ ಹೇಗೆ ಗೊತ್ತಾಗೋದಪ್ಪ ನಮಗೆ ಅಂತಂದರೆ, ಎಲ್ಲ ಕಡೆಯಲ್ಲೂ ಯಾಗದಲ್ಲಿ ಏನಾಗ್ತಾ ಇರುತ್ತೆ ಅಲ್ಲಿ ಅಂದರೆ ಅಗ್ನಿ ಬೆಂಕಿ ಇರುತ್ತೆ, ಆ ಕುಂಡ ಇದೆ, ಆ ಕುಂಡದೊಳಗೆ ಬೆಂಕಿ ಇದೆ, ಸುತ್ತಲೂ ಋತ್ವಿಕಗಳು ಕೂತ್ಕೊಂಡಿರ್ತಾರೆ, ಆಹುತಿಗಳನ್ನು ಹಾಕ್ತಾ ಇರ್ತಾರೆ. ಇದು ಯಾವ ಯಾಗ ನಡೀತಾ ಇದೆ ಅಂತ ಗೊತ್ತಾಗೋದು ಹೇಗೆ? ಯಾರನ್ನೋ ಕೇಳ್ತೀವಿ, ಅವ್ರು ಯಾವುದನ್ನು ಹೇಳ್ತಾರೆ, ಓಹೋ ಈ ಯಾಗ ಅಂತ. ನಾವು ಉಳಿದವ್ರಿಗೆಲ್ಲ ನಾವು ಅದನ್ನೇ ಹೇಳ್ತೀವಿ. ಹಾಗಾದರೆ ಈ ಯಾಗಗಳು ಭಿನ್ನವಾಗೋದು ಹೇಗಪ್ಪ ಅಂತಂದರೆ, ದೇವತೆಗಳು ಭಿನ್ನ ಭಿನ್ನವಾಗ್ತಾರೆ, ಅದಕ್ಕೆ ಹಾಕುವಂಥ ಹವಿಸ್ಸು ಭಿನ್ನ ಭಿನ್ನವಾಗೋದ್ರಿಂದ ಆ ಯಾಗಗದುಗಳು ಕೂಡ ಭಿನ್ನ ಭಿನ್ನವಾಗುತ್ತವೆ. ಆದ್ದರಿಂದ ಒಂದು ಧನ್ವಂತರಿ ಯಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ, ಓ ಧನ್ವಂತರಿ ಯಾಗ ಮಾಡೋದಕ್ಕೆ ದೇವರು ಯಾರು ಅಂದರೆ ಯಾವ ದೇವತೆಯನ್ನು ಉದ್ದೇಶ ಮಾಡಿ ಹೇಳ್ತಾರೆ? ಓಂ ಧಂ ಧನ್ವಂತರೇ ನಮಃ ಸ್ವಾಹ ಅಂತ ಧನ್ವಂತರಿಯನ್ನು ಹೆಸರು ಹೇಳಿಕೊಂಡು ಧನ್ವಂತರಿಗೆ ಸ್ವಾಹಾಕಾರವನ್ನು ಹೇಳಿ ಹವಿಸ್ಸನ್ನು ಹಾಕ್ತಾ ಇರ್ತಾರೆ. ಹವಿಸ್ಸು ಇಲ್ಲಿ ಹಾಲಿನಲ್ಲಿ ತುಪ್ಪದಲ್ಲಿ ಅದ್ದಿದಂಥ ಏನು ಅಮೃತ ಬಳ್ಳಿ ಇದೆ, ಆ ಅಮೃತ ಬಳ್ಳಿಯನ್ನು ಹವಿಸ್ಸು ಅಂತ ಮಾಡಿಕೊಂಡು ಹಾಕ್ತಾ ಇರ್ತಾರೆ. ಆದ್ದರಿಂದ ಈ ಹವಿಸ್ಸು ಯಾವುದು ಅಂತ ನೋಡಿ ದೇವತೆ ಯಾರು ಅಂತ ನೋಡಿದಾಗ, ಓಹೋ ಇದು ಯಾವ ಯಾಗ ಅಂತ ನಮಗೆ ಅರ್ಥವಾಗತ್ತೆ. ಹಾಗೆ ಯಾಗದಿಂದ ಯಾಗಕ್ಕೆ ದೇವತೆಗಳು ಮತ್ತು ಹವಿಸ್ಸುಗಳು ಭಿನ್ನ ಭಿನ್ನವಾಗ್ತಾ ಹೋಗ್ತವೆ. ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದೀಗ ನಾನೇ ಯಜ್ಞ, ನಾನು ಕೃತು. ಯಾಕೆ ಕೃತು ಅಂದರೆ ಸರ್ವಕರ್ತೃತ್ವಾದಹಂಕೃತು, ಜ್ಞಾನರೂಪತ್ವಾದಹಂಕೃತು. ನಾನು ಜ್ಞಾನಸ್ವರೂಪ, ನಾನು ಸರ್ವವಿಧವಾಗಿರತಕ್ಕಂಥ ಕರ್ತೃತ್ವವನ್ನು ಹೊಂದಿದವನು. ಆದ್ದರಿಂದ ನಾನು ಕ್ರತು ಅಂತ ಕರೆಸ್ಕೊಳ್ತಾ ಇದ್ದೀನಿ ಅಂತ ಕರ್ತುನಾಮಕನಾದವನು ಭಗವಂತನೇ ಅಂತ ತಿಳಿಸ್ತಾರೆ. ಅದಕ್ಕೆ ಕೆಲವು ಕಡೆಯಲ್ಲಿ ಹೀಗಿದೆ. ಸಾಮಾನ್ಯವಾಗಿ ಯಜ್ಞ ಅನ್ನೋದು ಪಂಚವಿಧ ಅಂತ ಹೇಳ್ತಾರೆ. ಒಂದು ಅಗ್ನಿಹೋತ್ರ, ಮತ್ತು ದರ್ಶಪೂರ್ಣಮಾಸಗಳು, ಚಾತುರ್ಮಾಸ್ಯಗಳು, ಪಶುಯಾಗ, ಸೋಮಯಾಗ ಅಂತ ಈ ಯಾಗಗಳಿವೆ. ಯಜ್ಞಗಳು 5 ವಿಧವಾದ್ದು. ಇದರಲ್ಲಿ ಈ ಅಗ್ನಿಹೋತ್ರ, ದರ್ಶಪೂರ್ಣಮಾಸ ಮತ್ತು ಚಾತುರ್ಮಾಸ್ಯ ಯಾಗಗಳು ಇದೆಯಲ್ಲ, ಇದು ಸಾಮಾನ್ಯವಾಗಿ ಯಜ್ಞಗಳು ಅಂತ ಕರೆಸ್ಕೊಳ್ತವೆ. ಅದೇ ಪಶುಯಾಗ, ಸೋಮಯಾಗಗಳಿದೆಯಲ್ಲ ಅದನ್ನು ಕ್ರತು ಅಂತ ಕರೀತಾರೆ ಅಂಥೇಳಿ ಸ್ವಲ್ಪ ವ್ಯತ್ಯಾಸವನ್ನು ಕೆಲವು ಕಡೆಯಲ್ಲಿ ಇವುಗಳನ್ನು ತೋರ್ಪಡಿಸ್ತಾರೆ ನಮಗೆ. ಆದ್ದರಿಂದ ಇಲ್ಲಿ ಇದು ಯಾಕೆ ಇಷ್ಟು ವಿಚಾರ ಮಾಡ್ತೀವಿ ಅಂದರೆ, ಅಹಂಕರ್ತುರಹಂ ಯಜ್ಞ ಸ್ವದಾಹಮಹಮೌಷಧಂ ಅಂದುಕೂಡಲೇ ಅಹಂಕರ್ತು ಅಹಂ ಯಜ್ಞ ಅಂದುಕೂಡಲೇ ಇದೇನು ಹೇಳಿದ್ದನ್ನೇ ಹೇಳ್ತಾ ಇದ್ದಾನೆ. ಪುನರುಕ್ತಿನ ನಾನೇ ಕ್ರತು, ನಾನೇ ಯಜ್ಞ ಅಂದಾಗ ಯಜ್ಞ ಅಂದರೂ ಕ್ರತು ಅಂದರೆ ಒಂದೇ ಅಲ್ವೇ? ಮತ್ತು ನಾನೇ ಅಂತ ಹೇಳಿದ್ರೆ ಪುನರುಕ್ತಿ ದೋಷ ಬಂತಲ್ವಾ? ಹೇಳಿದ್ದನ್ನೇ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಕ್ರತು ಅಂದರೆ ಏನು, ಯಜ್ಞ ಅಂದರೆ ಏನು ಅಂತ ಸ್ವಲ್ಪ ಬಿಡಿಸಿ ನಾವು ಆಲೋಚನೆಯನ್ನು ಮಾಡಬೇಕಾಯಿತು. ಆದ್ದರಿಂದ ಯಜ್ಞ ಅನ್ನೋದನ್ನು ಸಾಮಾನ್ಯಾಕಾರವಾಗಿ ದೇವಾನ್ನು ಉದ್ದೇಶ್ಯ ದ್ರವ್ಯಾಣಾಂ ತ್ಯಾಗೋ ಯಜ್ಞ ಇತೀರ್ಯತೆ ಅಂತ ಹೇಳಿದ್ದರಿಂದ ಅದಕ್ಕೆ ಯಜ್ಞ ಸ್ವರೂಪವನ್ನು ಹೇಳಿ ಅದರಲ್ಲಿ ಸಾಮಾನ್ಯಾಕಾರವಾದ ಯಜ್ಞಗಳನ್ನೆಲ್ಲ ಯಜ್ಞ ಅಂತ ಕರೆದರು, ವಿಶೇಷವಾದ ಯಜ್ಞಗಳನ್ನು ಅದನ್ನು ಕ್ರತುಗಳು ಅಂತ ಕರೆದರು ಅಂತ ಈ ರೀತಿಯಾಗಿ ಅನೇಕ ಭಾಷ್ಯಾದಿಗಳಲ್ಲಿ ಇದರ ಉಲ್ಲೇಖವನ್ನು ಮಾಡ್ತಾರೆ. ಆದ್ದರಿಂದ ಕ್ರತು ಅಂದರೆ ಕ್ರಿಯತೆ ಸೋಮಃ ಅತ್ರ ಇತಿ ಕ್ರತು ಅಂತ ಹಾಗೆ ಉಲ್ಲೇಖವನ್ನು ಮಾಡ್ತಾರೆ. ಆದ್ದರಿಂದ ಇವುಗಳು ಕ್ರತುಗಳು, ಯಜ್ಞ ಬೇರೆ, ಹಾಗಾದರೆ ಕ್ರತು ಬೇರೆ. ಭಗವಂತ ಕ್ರತು ಅಂತ ಹೇಳಿದ್ದ, ಹಾಗಾದರೆ ಯಜ್ಞ ಅಂತ ಹೇಳಿದ್ರಲ್ಲಿ ಪೌನರುಕ್ತಿ ದೋಷ ಇಲ್ಲ. ಅದಕ್ಕೆ ಕೃಷ್ಣ ಹೇಳಿದ ಅಹಂಕೃತು ಅಹಂ ಯಜ್ಞ ಅಂದ. ಅದನ್ನೇ ಹೇಳ್ತಾರೆ. ಕ್ರತುಗಳು ಯಾವುದು ಅಂದರೆ ಅಗ್ನಿಷ್ಟೋಮಾದಿಗಳೆಲ್ಲ ಕ್ರತುಗಳು. ಯಜ್ಞ ಯಾವುದು ಅಂತಂದರೆ ಸಾಮಾನ್ಯಾಕಾರವಾಗಿ ದೇವತೆಗಳನ್ನು ಉದ್ದೇಶ ಮಾಡಿ ದ್ರವ್ಯವನ್ನು ಪರಿತ್ಯಾಗ ಮಾಡೋದಿದೆಯಲ್ಲ ಅದನ್ನು ಯಜ್ಞ ಅಂತ ಇಟ್ಕೊಳ್ಬೇಕು ಅಂತ
ಹೀಗೆ ಹೇಳಿದರು. ಆನಂತರ ಹೇಳ್ತಾರೆ ಇಲ್ಲಿ ನಮಗೆ ಮುಂದೆ ಸಪ್ತಮ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿಷ ಶಿಶೂರ್ಯಯೋ ಅಂತ ಕೃಷ್ಣ ಹೇಳಿದ್ದ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿಷ ಸೂರ್ಯಯೋ ಅಂದ. ಹೇ ಕೌಂತೇಯ, ರಸೋಹಮಪ್ಸು ರಸಾದಿಗಳಲ್ಲಿ ನಾನೇ ರಸ ಅಂದ. ಅಹಂ ರಸಃ ಅಂತ ಹೇಳ್ದ ಅವನು. ರಸಾದಿಗಳಲ್ಲಿ ರಸತ್ವವನ್ನು ನಿಯಂತ್ರಣ ಮಾಡುವವನು ಭಗವಂತ, ಜೊತೆಗೆ ರಸಾದಿಗಳ ಭೋಕ್ತೃ ಆದವನು ಭಗವಂತ. ಆದ್ದರಿಂದ ಅಹಂ ರಸಃ, ನಾನೇ ರಸ ಅಂತ ಭಗವಂತ ಹೇಳ್ಕೊಂಡಿದ್ದ. ಪ್ರಭಾಸ್ಮಿ ಶಶಿಸೂರ್ಯಯೋಹೋ ಅಂದಾಗಲೂ ಕೂಡ ಸೂರ್ಯಚಂದ್ರರಲ್ಲಿರುವ ಪ್ರಭೆ ಅದು ನಾನೇ ಅಂದ. ನಾನೇ ಅಂದರೆ ಪ್ರಭೆ ಅವ್ರದಲ್ವೇ ಅದು? ನಾನೇ ಅಂದರೆ ಅವರ ಪ್ರಭೆಗಳನ್ನು ನಿಯಂತ್ರಣ ಮಾಡುವವನು ನಾನೇ, ಅವರಿಗೆ ಪ್ರಭೆಯನ್ನು ನೀಡುವವನು ನಾನೇ. ಆದ್ದರಿಂದ ಹೇಳಿದೆ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ ಅಂತ ಕೃಷ್ಣ ಮುಂದೆ ಹೇಳ್ತಾನೆ. ಮತ್ತೆ ಅವನು 15ನೇ ಅಧ್ಯಾಯದಲ್ಲಿ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ, ಚಂದ್ರನಲ್ಲಿರ್ಬೋದು ಅಗ್ನಿಯಲ್ಲಿರ್ಬೋದು ಯಾವ ತೇಜಸ್ಸಿದೆಯಲ್ಲ ಆ ತೇಜಸ್ಸು ನಾನು ಅವರಿಗೆ ಬಳುವಳಿಯಾಗಿ ಕೊಟ್ಟಿದ್ದು. ನನ್ನ ತೇಜಸ್ಸಿನ ಕೆಲವು ಕಿಡಿಗಳನ್ನೇ ಅವರಿಗೆ ನಾನು ಕೊಟ್ಟಿದ್ದೇನೆ ಅಂತ ಭಗವಂತ ಉಲ್ಲೇಖವನ್ನು ಮಾಡ್ತಾನೆ. ಆದ್ದರಿಂದ ಭಗವಂತ ನಾನೇ, ಶಿಶಿಸೂರ್ಯಗಳಲ್ಲಿ ಇರುವ ಪ್ರಭೆ ನಾನು, ರಸಗಳಲ್ಲಿರುವ ರಸ ನಾನೇ ಅಂತ ಯಾವ ರೀತಿಯಲ್ಲಿ ಅವುಗಳ ಭೋಕ್ತೃವಾಗಿ ಅವುಗಳ ನಿಯಾಮಕನಾಗಿ ಭಗವಂತ ಹೇಳ್ತಾನೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ಅಹಂ ಕ್ರತುಃ ಅಹಂ ಯಜ್ಞಃ ಅಹಂ ಸ್ವಧ ಅಹಂ ಔಷಧಂ ಅಂತ ಇದೆಲ್ಲ ಹೇಳಬೇಕಾದ್ರೆ, ಹಾಗಾದರೆ ಕ್ರತು ಇದೆಯಲ್ಲ, ಆ ಎಲ್ಲ ವಿಧವಾದ ಕ್ರತುಗಳು ಇದೆಯಲ್ಲ, ಅಗ್ನಿಷ್ಟೋಮಾದಿಗಳು, ಅವುಗಳಿಗೆ ನಿಯಂತ್ರಣ ಮಾಡುವವನು ನಾನೇನೆ. ಆ ಕೃತ್ವಾದಿಗಳಿಗೆ ಭೋಕ್ತೃವಾದವನು, ಕ್ರತುವಿನಿಂದ ಮಾಡಿದ ಹವಿಸ್ಸು ಏನು ಹಾಕ್ತಾರೆ ಕ್ರತುವಿಗೆ, ಆ ಹವಿಸ್ಸನ್ನು ಭೋಗಿಸುವವನು ಯಾರು? ನಾನೇನೆ. ಆದ್ದರಿಂದ ಅಹಂಕ್ರತುಹು ಅಂತ ಭಗವಂತ ಆ ರೀತಿಯಾಗಿ ಉಲ್ಲೇಖವನ್ನು ಮಾಡ್ತಾನೆ ಅಂತ ನಾವು ಇಟ್ಕೊಳ್ಬೇಕು. ಆದ್ದರಿಂದ ಭಗವಂತ ಯಾರಪ್ಪ ಅಂದರೆ ಅವನು ಕರ್ತನೂ ಹೌದು, ಅವನು ಯಜ್ಞನೂ ಕೂಡ ಹೌದು ಅಂತ ಅವನನ್ನು ಕರೀತಾರೆ. ಹಾಗಾದರೆ ಕ್ರತುಹು ಅನ್ನೋ ಶಬ್ದ ಇದೆಯಲ್ಲ, ಈ ಶಬ್ದ ಏನು ಹೇಳುತ್ತೆ ಅಂದರೆ, ನಾವೀಗಾಗಲೇ ಆಲೋಚನೆ ಮಾಡೋದಂತೆ ಕ್ರತುಹು ಅನ್ನೋ ಶಬ್ದ, ಆ ಕ್ರತು ಅಂದರೆ ಏನು ಅಂತ ಎಲ್ಲ ತಿಳಿಸಿದ್ವಿ. ಭಗವಂತ ಕ್ರತುನಾ ಅಂದರೆ ಹೌದು ಅಂತಂದ್ವಿ. ಭಗವಂತ ಯಾಕೆ ಕ್ರತು ಅಂತ ಕರೆಸ್ಕೊಂಡ? ಆ ಶಬ್ದದ ನಿಷ್ಪತ್ತಿ ಏನು? ಹಾಗಾದರೆ ಅವನನ್ನು ಯಾಕೆ ಕ್ರತು ಅಂತ ಕರಿತೀವಿ ಅಂದರೆ, ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಬೇಕಾದರೆ, ಅರ್ಚ್ಯತ್ವಾದೃಕ್ ಸಮತ್ವಾಚ್ಚ ನಿರೂಪೇಶು ಸಾಮಸಃ ಯಾಜ್ಯತ್ವಾತ್ ಸ ಯಜುರ್ಯಜ್ಞ ಸಾರ್ವಜ್ಞಾತ್ ಪುರುಷೋತ್ತಮ ಅಂತ ಬರೆದು ಕ್ರತುಹು ಕೃತಿಸ್ವರೂಪತ್ವಾತ್ ಅಂತಂದು. ಕ್ರತು ಅಂತ ಭಗವಂತನಿಗೆ ಹೆಸರು. ಯಾಕೆ ಅಂದರೆ ಆತ ಕೃತಿಸ್ವರೂಪನಾದ್ದರಿಂದ ಭಗವಂತ ಅವನು ಕ್ರತು ಅಂತ ಕರೆಸ್ಕೊಳ್ತಾನೆ ಅಂತಂದರು. ಆದ್ದರಿಂದ ಭಗವಂತ ಯಜ್ಞ ಹೌದಾ? ಯಜ್ಞನಾಮಕನೂ ಹೌದು, ನಿಜ. ಆದರೆ ಕ್ರತು ಹೌದಾ ಅಂದರೆ ಹೌದು. ಇಡೀ ಜಗತ್ತಿನ ಸೃಷ್ಟಿ ಆಗಬೇಕೋ ಬೇಡೋ? ಸೃಷ್ಟಿ ಆಗಬೇಕು. ಆ ಸೃಷ್ಟಿ ಆಗಬೇಕಾದರೆ ಭಗವಂತ ಪ್ರಯತ್ನವನ್ನು ಪಟ್ಟ ಅಂತ ಆಗಬೇಕೋ ಬೇಡೋ? ಅವನ ಕೃತಿ ಅದು ಅಭಿವ್ಯಕ್ತವಾಗಬೇಕು. ಆ ಕೃತಿ ಅಭಿವ್ಯಕ್ತವಾಗತ್ತೆ, ಆವಾಗ ಇಡೀ ಜಗತ್ತಿನ ಸೃಷ್ಟಿ ಆಗತ್ತೆ. ಆದ್ದರಿಂದ ಆ ಕೃತಿಯ ಸ್ವರೂಪನಾದವನು ಭಗವಂತನಾದ್ದರಿಂದ ಅವನಿಗೆ ಕ್ರತು ಅಂತ ಹೆಸರು ಅಂತಂತ. ಆದ್ದರಿಂದ ಕ್ರತು ಅಂತ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ಯಜ್ಞ ಅಂತ ಕರೆಸ್ಕೊಂಡ ಯಜುರ್ ಎಲ್ಲರಿಂದ ಪೂಜೆಗೆ ಒಳಪಡುವವನು ಭಗವಂತ. ಆದ್ದರಿಂದ ಭಗವಂತನಿಗೆ ಯಜ್ಞ ಯಜುಹು ಅಂತ ಹೆಸರಿದೆ. ಯಜ್ಞ ಎಂಬ ನಾಮವೂ ಕೂಡ ಭಗವಂತನಿಗೆ ಇರುವಂಥದ್ದು. ಆದ್ದರಿಂದ ಕೃತಿಸ್ವರೂಪತ್ವಾತ್ ಸ್ವತಃ ಅನ್ಯದ್ಧೃತೋ ಯತಃ ಅಂತಂತಾರೆ. ಎಲ್ಲರಿಂದ ಯಾಗ ಮಾಡಿಸುವವನು ಯಾರು? ಭಗವಂತನೇ. ಆದ್ದರಿಂದ ಅವನು ಯಜು ಯಜ್ಞ ಅಂತ ಕರೆಸ್ಕೊಂಡ ಭಗವಂತ.
ಯಾಕೆ ಅಂದರೆ ಹಿಂದಿಯೂ ಹೇಳಿದ್ವಿ, ಯಜ್ಞ ಅನ್ನೋ ಶಬ್ದಕ್ಕೆ ನಿಜವಾಗಲೂ ಜ್ಞ ಅಂತಿದೆ, ಯತು ಅಂತಿದೆ, ಯಜ್ಞ ಅಂತಾದಾಗ ಆ ಯಜ್ಞ ಇದೆಯಲ್ಲ, ಅಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇಡೀ ಜಗತ್ತಿನ ಸಮಗ್ರವಾದ ಜ್ಞಾನವನ್ನು ಪಡೆದವನು ನಾನು, ಆದ್ದರಿಂದ ನನ್ನನ್ನು ಜಗತ್ತು ಯಜ್ಞ ಅಂತ ಕರೀತಾ ಇದೆ ಅಂತಂದ. ಯಜ್ಞ ಸಾರ್ವಜ್ಞಾತ್ ಪುರುಷೋತ್ತಮ ಅಂದರು. ಯಜ್ಞ ಅಂತ ಭಗವಂತನಿಗೆ ಯಾಕಪ್ಪ ಹೆಸರು ಅಂತಂದರೆ, ಆತ ಸರ್ವ ವಿಷಯಕವಾದ ಜ್ಞಾನವನ್ನು ಪಡೆದಂಥವನು, ಆದ್ದರಿಂದ ಭಗವಂತ ಯಜ್ಞ ಅಂತ ಕರೆಸ್ಕೊಳ್ತಾನೆ. ಕರ್ತು ಅಂತಂದರೆ ಹೇಳಿದ್ವಲ್ಲ, ಸರ್ವಕರ್ತೃತ್ವ, ಸರ್ವಜ್ಞಾನ ಸ್ವರೂಪ, ಆದ್ದರಿಂದ ಅವನ್ನ ಕೃತು ಅಂತಲೂ ಕರೆದ್ರು, ಯಜ್ಞ ಅಂತಲೂ ಕರೆದ್ರು. ಕೃತಿ ಸ್ವರೂಪನಾದ್ದರಿಂದ ಭಗವಂತನನ್ನು ಕರ್ತು ಅಂತಲೂ ಕೂಡ ಕರೀತಾರೆ. ಆದ್ದರಿಂದ ಭಗವಂತನನ್ನು ಕುರಿತು ಅಹಂಕೃತು ಅಹಂ ಯಜ್ಞ ಸ್ವಧಾ ಅಹಂ ಅಂತಂದ ಭಗವಂತ. ನನ್ನನ್ನು ಸ್ವಧಾ ಅಂತ ಕರೀತಾರೆ, ನಾನೇ ಸ್ವಧಾ ಅಂದ. ಸಾಮಾನ್ಯವಾಗಿ ದೇವತೆಗಳನ್ನು ಉದ್ದೇಶ ಮಾಡಿ ಕೊಡಬೇಕಾದ್ರೆ ಸ್ವಾಹ ಅಂತ ಕೊಡ್ತೀವಿ. ಪಿತೃಗಳನ್ನು ಉದ್ದೇಶ ಮಾಡಿ ಎಡಭಾಗಕ್ಕೆ ಜನವಾರವನ್ನು ಹಾಕ್ಕೊಂಡು ಈ ಅಂಗುಷ್ಟ ಮತ್ತು ತೋರು ಬೆರಳುಗಳೇನಿದೆ ಇದರ ಮಧ್ಯಭಾಗದಿಂದ ಹೀಗೆ ನಾವು ತರ್ಪಣಾದಿಗಳನ್ನು ಕೊಡಬೇಕಾದ್ರೆ ಸ್ವಧಾ ನಮಃ ಅಂತ ಪಿತೃಭ್ಯ ಸ್ವಧಾ, ದೇವೇಭ್ಯ ಸ್ವಾಹ, ಪಿತೃಭ್ಯ ಸ್ವಧಾ ಅಂತಿರೋದು. ಪಿತೃದೇವತೆಗಳಿಗೆ ಸ್ವಧಾ ಅಂತ ಕೊಡೋದು ಅಂತಿರೋದು. ಆದ್ದರಿಂದ ಸ್ವಧಾ ಯಾರು ಅಂತಂದರೆ, ಏನು ತರ್ಪಣಾದಿ ಕ್ರಿಯೆಗಳನ್ನು ಮಾಡ್ತೀರಿ ಅದಕ್ಕೆ ಸ್ವಧಾ ಅಂತ ಹೆಸರು. ಆ ಕ್ರಿಯೆಯೂ ನಾನೇ ಅಂತ ಭಗವಂತ ಅದನ್ನು ಸ್ಪಷ್ಟ ಮಾಡ್ದ. ಆದ್ದರಿಂದ ಅವನನ್ನು ಸ್ವಧಾ ಅನನ್ಯಧೃತೋ ಯತಃ, ಭಗವಂತ ಅನ್ಯರಿಂದ ಧೃತವಲ್ಲ. ಭಗವಂತನನ್ನು ಹೊತ್ತುಕೊಂಡವರು ಯಾರೂ ಇಲ್ಲ, ಸ್ವತಃ ಭಗವಂತ ಪ್ರತಿಷ್ಠಿತನಾಗಿದ್ದಾನೆ. ಯಾಕೆ ಅಂದರೆ ಇಡೀ ಜಗತ್ತನ್ನು ಹೊತ್ತುಕೊಂಡವರು ಯಾರು ಅಂತ ಪ್ರಶ್ನೆ ಬರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಧಾರಣೆ ಮಾಡಿದವರು ಯಾರು ಅಂತ ಪ್ರಶ್ನೆ ಬರುತ್ತೆ. ಬೇರೆ ಬೇರೆ ವ್ಯಕ್ತಿಗಳನ್ನು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಹಾಗೆ ಭಗವಂತನನ್ನು ಧಾರಣೆ ಮಾಡಿದವರು ಯಾರು ಇಲ್ಲ. ಸ್ವಧಾ ಸ್ವಯಂ ಸ್ವಾತ್ಮಾನಂ ಸ್ವಯಂ ಧಾರ್ಯತೆ, ತನ್ನನ್ನು ತಾನೇ ಹೊತ್ಕೊಂಡಿರುವವನು ಭಗವಂತ. ಈ ವಿಚಾರ, ಈ ವಿಧವಾದ ಮಾತು ಜಗತ್ತಿನಲ್ಲಿ ಯಾರಿಗೂ ಅನ್ವಯಿಸೋದಿಲ್ಲ. ಲಕ್ಷ್ಮೀದೇವಿಯ ಬಗ್ಗೆ ಹೇಳಬೇಕಾದ್ರೆ, ಲಕ್ಷ್ಮೀದೇವಿ ಮಮ ಯೋನಿ ರಪ್ಸು ಅಂತಸ್ಸಮುದ್ರೇ ಅಂತಂದ್ಲು. ನನಗೆ ಕಾರಣನಾದಂಥವನು, ನನ್ನನ್ನು ರಕ್ಷಣೆ ಮಾಡುವವನು, ನನ್ನನ್ನು ಧಾರಣೆ ಮಾಡಿದವನು ಭಗವಂತ ಹರಿ ಅಂತಂದ್ಲು. ಹಾಗಾದರೆ ಭಗವಂತನನ್ನು ಹೊತ್ಕೊಂಡವರು ಯಾರಿದ್ದಾರೆ? ಯಾರಿಲ್ಲ. ಸ್ವಯಂ ಸ್ವಾತ್ಮಾನಂ ಧತ್ತೆ ಧಾರ್ಯತೆ ಸ್ವೇನ ಧಾರ್ಯತೆ, ಆದ್ದರಿಂದ ಸ್ವಧಾ ಅಂತ ಹೆಸರು. ತನ್ನನ್ನು ತಾನೇ ಭಗವಂತ ಹೊತ್ಕೊಂಡಿದ್ದಾನೆ, ಆದ್ದರಿಂದ ಅವನಿಗೆ ಸ್ವಧಾ ಅಂತ ಹೆಸರು. ಅಷ್ಟೇ ಅಲ್ಲ, ಇನ್ಯಾರೂ ಕೂಡ ಇಡೀ ಸಮಗ್ರವಾದ ಜಗತ್ತನ್ನು ಹೊತ್ಕೊಂಡಿದ್ದೀವಿ ಅಂತ ಯಾರೂ ಹೇಳೋಲ್ಲ. ಇಡೀ ಸಮಗ್ರವಾದ ಜಗತ್ತನ್ನು ಹೊತ್ತುಕೊಂಡವನು ಭಗವಂತನೇ. ಆದ್ದರಿಂದ ಭಗವಂತನಿಗೆ ಸ್ವಧಾ ಎಂಬ ಹೆಸರಿದೆ. ಆದ್ದರಿಂದ ಅಹಂ ಸ್ವಧಾ ಅಂತ ಅಂದುಕೂಡಲೇ ಇದೇನು ಪಿತೃದೇವತೆಗಳ ಕ್ರಿಯೆ ಇವನಿಗೇನ ಅಂದರೆ, ಹೌದು. ಯಾಕೆ ಅಂದರೆ ಎಲ್ಲ ಪಿತೃದೇವತೆಗಳಿಗೆ ಮಾಡುವ ಏನು ಕ್ರಿಯೆಗಳನ್ನು ಮಾಡ್ತಾರೆ, ಆ ಕ್ರಿಯೆಗಳಿಗೆ ನಿಯಾಮಕನಾಗಿ, ಆ ಕ್ರಿಯೆಗಳ ಮುಖಾಂತರವಾಗಿ ನೀಡುವಂಥ ತರ್ಪಣಾದಿಗಳ ಮುಖ್ಯ ಭೋಕ್ತೃವಾದಂಥವನು ಭಗವಂತನೇ. ಆದ್ದರಿಂದ ಅವನನ್ನು ಸ್ವಧಾ ಅಂತ ಕರಿತೇವೆ ಅಂತ ಒಂದು ಹೇಳಿದ್ವಿ. ಸ್ವಧಾ ಅನ್ನೋ ಶಬ್ದವನ್ನೇ ಬಳಸಿದ್ದು ಯಾಕಪ್ಪ ಹಾಗಾದರೆ? ಅದರಿಂದ ಉಷ್ಟಾನಾಂ ಆಶ್ರಯತ್ವೇನ ಸೈವ ಔಷಧಿನಾಮಕಃ. ಯಾರು ಉಷ್ಟರಿದ್ದಾರೆ, ದೀನರಿದ್ದಾರೆ, ಯಾರು ಕೃಪಾಶ್ರಯರಿದ್ದಾರೆ ಅಂಥ ವ್ಯಕ್ತಿಗಳಿಗೆ ಆಶ್ರಯನಾದ್ದರಿಂದ ಭಗವಂತನಿಗೆ ಔಷಧ ಅಂತ ಹೆಸರು. ಆದ್ದರಿಂದ ಔಷಧನಾಮಕನಾದವನು ಯಾರು? ಭಗವಂತನೇ. ಇದೆಲ್ಲ ವಿಶೇಷವಾಗಿ ಭಗವಂತನಿಗೆ ಬಗ್ಗೆ ತಿಳ್ಕೊಳ್ಬೇಕಾದ ವಿಚಾರಗಳು. ಆದ್ದರಿಂದ ಇದನ್ನು ವಿಜ್ಞಾನ ಅಂತ ಕರೆದರು. ಇನ್ನೂ ಮುಂದೆ ಭಗವಂತ ವಿಜ್ಞಾನದ ಸ್ವರೂಪವನ್ನು ವಿಸ್ತಾರ ಮಾಡ್ತಾನೆ. ಅದನ್ನು ಮುಂದೆ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈ ಎಲ್ಲ ವಿಶೇಷವಾದ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಸ್ಫುರಣೆ ಮಾಡಿದಂಥ
ಭಗವಂತನ ಶ್ರೀನಿವಾಸನ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಕೇಳಿದ್ರಲ್ಲ, ಆಚಾರ್ಯರು ಈ 9ನೇ ಅಧ್ಯಾಯದ ರಾಜವಿದ್ಯಾ ರಾಜಗುಹ್ಯ ಯೋಗ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ನವಮೋऽಧ್ಯಾಯಃ. ಶ್ರೀಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಶ್ರದ್ಧಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗವೈಶ್ವರಂ. ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮಾ ಭೂತಭಾವನಃ ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್ ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ
परं भावमजानन्तो मम भूतमहेश्वरम् मोघाशामोघकर्माणो मोघज्ञानाविचेतसः राक्षसीमासुरीं चैव प्रकृतिं मोहिनीं श्रिताः महात्मानस्तु मां पार्थ दैवीं प्रकृतिमाश्रिताः भजन्त्यनन्यमनसो ज्ञात्वा भूतादिमव्ययम् सततं कीर्तयन्तो माम् यतन्तश्च दृढव्रताः नमस्यन्तश्च मां भक्त्या नित्ययुक्ता उपासते ज्ञानयज्ञेन चाप्यन्ये यजन्तो मामुपासते एकत्वेन पृथक्त्वेन बहुधा विश्वतोमुखम् अहं क्रतुरहं यज्ञः स्वधाहमहमौषधम् मन्त्रोऽहमहमेवाज्यम् अहमग्निरहं हुतम् पिताहमस्य जगतो माता धाता पितामहः वेद्यं पवित्रमोङ्कारः ऋक्सामयजुरेव च गतिर्भर्ता प्रभुः साक्षी निवासः शरणं सुहृत् प्रभवः प्रलयस्थानं निधानं बीजमव्ययम् तपाम्यहमहं वर्षम् निगृह्णाम्युत्सृजामि च अमृतं चैव मृत्युश्च सदसच्चाहमर्जुन त्रैविद्या मां सोमपाः पूतपापा यज्ञैरिष्ट्वा स्वर्गतिं प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान् एतं भुक्त्वा स्वर्गलोकं विशालम् क्षीणे पुण्ये मर्त्यलोकं विशन्ति एवं त्रयी धर्म मनुप्रपन्नाः गतागतं कामकामा लभन्ते अनन्याश्चिन्तयन्तो माम् ये जनाः पर्युपासते तेषां नित्याभियुक्तानां योगक्षेमं वहाम्यहम्
येऽप्यन्यदेवता भक्ताः यजन्ते श्रद्धयान्विताः तेऽपि मामेव कौन्तेय यजन्त्यविधिपूर्वकम् अहं हि सर्वयज्ञानां भोक्ता च प्रभुरेव च न तु मामभिजानन्ति तत्त्वेनातस्त्यवन्ति ते यान्ति देवव्रता देवान् पितॄन्यान्ति पितृव्रताः भूतानि यान्ति भूतेज्याः यान्ति मद्याजिनोऽपि माम् पत्रं पुष्पं फलं तोयम् यो मे भक्त्या प्रयच्छति तदहं भक्त्युपहृतम् अश्नामि प्रयतात्मनः यत्करोषि यदश्नासि यज्जुहोषि ददासि यत् यत्तपश्यसि कौन्तेय तत्कुरुष्व मदर्पणम् शुभाशुभफलैरेवम् मोक्षसे कर्मबन्धनैः सन्न्यासयोगयुक्तात्मा विमुक्तो मामुपैष्यसि समोऽहं सर्वभूतेषु न मे द्वेष्योऽस्ति न प्रियः ये भजन्ति तु मां भक्त्या मयि ते तेषु चाप्यहम् अपि चेत् सुदुराचारो भजते माम् अनन्यभाक् साधुरेव समन्तव्यः सम्यग् व्यवसितो हि सः क्षिप्रं भवति धर्मात्मा शश्वच्छान्तिं निगच्छति कौन्तेय प्रतिजानीहि न मे भक्तः प्रणश्यति मां हि पार्थव्यपाश्रित्य एपि स्युः पापयोनयः स्त्रियो वैश्यास्तथा शूद्राः तेऽपि यान्ति परां गतिम् किं पुनर्ब्राह्मणाः पुण्याः भक्ता राजर्षयस्तथा अनित्यमसुखं लोकम् इमं प्राप्य भजस्व माम् मन्मना भव मद्भक्तो मद्याजी मां नमस्कुरु मामे वैष्यसि युक्त्वैवम् आत्मानं मत्परायणः इति श्रीमद्भगवद्गीतासु
उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे राजविद्या राजगुह्ययोगो नाम नवमोऽध्यायः। यत्र योगेश्वरः कृष्णो यत्र पार्थो धनुर्धरः तत्र श्रीर्विजयो भूतिः ध्रुवा नीतिर्मतिर्मम यदक्षरपदभ्रष्टं मात्राहीनं च यद्भवेत् तत्सर्वं क्षम्यतां देव नारायण नमोऽस्तु ते कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि। सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ಕೊನೆಯಲ್ಲಿ ಶ್ರೀ ಶ್ರೀನಿವಾಸ ದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಗೀತಾಪಾರಾಯಣದ ಕಾರ್ಯಕ್ರಮ ಇವತ್ತು ಮುಕ್ತಾಯಗೊಳಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಶ್ರೀ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡೋಣ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. No.